ತುಂಬ ನ್ಯೂಟ್ರಿಷನ್ಸ್ ಇರೋ ಈ ಹೆಲ್ತ್ ಡ್ರಿಂಕ್ನ ಮಕ್ಕಳಿಗೆ ಖಂಡಿತ ಮಾಡಿಕೊಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕೆಲವೊಬ್ಬರು ಪೋಷಕರುಗಳಿಗೆ ಬೇಜಾರಾಗ್ತಾ ಇರುತ್ತೆ. ಏನಂದರೆ ನಮ್ಮ ಮಕ್ಕಳು ಅವ್ರ ಏಜಿಗೆ ತಕ್ಕನಾಗಿ ಬೆಳೀತಾ ಇಲ್ಲ, ಹೈಟ್ ಕಮ್ಮಿ ಇದೆ, ಕುಳ್ಳ್ರಾಗ್ತಾ ಇದ್ದಾರೆ, ಇನ್ನೂ ಬೆಳೀತಾ ಇಲ್ಲ ಅಂತ ಒಬ್ಬೊಬ್ಬರಿಗೆ ಯೋಚನೆ ಇರುತ್ತೆ ಅಲ್ವಾ. ಸೊ ಆ ಯೋಚನೆನ ಕಮ್ಮಿ ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ತ್ ಬೆನಿಫಿಟ್ ಆಗಿರೋ ಒಂದು ಡ್ರಿಂಕ್ ಮಾಡ್ತಾಯಿದ್ದೀನಿ. ಅದನ್ನ ಹೇಗೆ ಮಾಡಿದೆ, ಯಾವ ಥರ ಮಾಡಿದೆ, ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಈ ಪೌಡ್ರು ತಯಾರಿಸೋಕ್ಕೆ ಮುಂಚೆನೇ ನಾನು ಎಲ್ಲ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಸರ್ಚ್ ಮಾಡಿ ಈ ಪೌಡ್ರನ್ನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 50 ಗ್ರಾಮ್ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ, 50 ಗ್ರಾಮ್ ಆಗೋಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಸೋಂಪು ಕಾಳು ಎಲ್ಲ ಕಡೆ ಸಿಗುತ್ತೆ. 25 ಗ್ರಾಮ್ ಆಗೋಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆಯೇ ನಾನು 100 ಗ್ರಾಮ್ ಆಗೋಷ್ಟು ಮಕಾನ, ಇದು ತಾವರೆ ಬೀಜ ಅಂತಾರೆ. ತುಂಬ ನ್ಯೂಟ್ರಿಷನ್ಸ್ ಇರೋದು ಇದು. ಮೂಳೆಗಳ ಬೆಳವಣಿಗೆಗೆ ತುಂಬ ಸಹಾಯಕ ಆಗುತ್ತೆ. ಮಕ್ಕಳ ಜೀರ್ಣಶಕ್ತಿನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಸ್ಕಿನ್ನು ಮತ್ತು ಕೂದಲಿನ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಬರುತ್ತೆ. ಬಾದಾಮಿ, ಎಳ್ಳು, ಸೋಂಪು ಎಲ್ಲ ತುಂಬ ನ್ಯೂಟ್ರಿಷನ್ಸ್ ಇರೋ ಪದಾರ್ಥಗಳು. ಈಗ ನಾನು ಎಲ್ಲನೂ ಹುರ್ಕೋಬೇಕು. ಒಂದೊಂದಾಗೆ ಹುರ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಬಾದಾಮಿನ ಕಮ್ಮಿ ಉರಿನಲ್ಲಿ ಹುರ್ಕೋತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಉರಿ ಜಾಸ್ತಿ ಕೊಡಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಮಕಾನ ಹಾಕ್ಕೋತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ನಿಧಾನಕ್ಕೆ ಕಮ್ಮಿ ಉರಿನಲ್ಲಿ ಹುರ್ಕೋಬೇಕು. ಈ ಮಕಾನನ ದೊಡ್ಡವರು ಸಹ ತಗೋಬೋದು, ಪುಡಿ ಮಾಡಿಕೊಂಡು, ಅಥವಾ ಏನಾದರೂ ಬೇರೆ ಬೇರೆ ಥರ ರೆಸಿಪಿ ಥರ ಮಾಡಿಕೊಂಡು, ಅಥವಾ ಗೊಜ್ಜಿಗೆ ಯಾವುದಾದ್ರೂ ಮನೆಯಲ್ಲಿ ಗೊಜ್ಜು ಮಾಡಿದ್ರೆ ಇದನ್ನು ಸೇರಿಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ಹಾಗೇ ನೀರಲ್ಲಿ ನೆನೆಸಿಟ್ಟು ಹಾಗೇ ತಿನ್ಬೋದು. ತುಂಬಾ ಬೆನಿಫಿಟ್ ಇರೋ ಮಕಾನ, ಇದನ್ನು ಎಲ್ಲರೂ ಸೇವಿಸ್ಬೋದು. ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬ ಮಾಡಿಸೋಂಥ ಫುಡ್ ಇದು. ಯಾರು ಬೇಕಾದರೂ ತಿನ್ಬೋದು ಮಕಾನನ. ಚಿಕ್ಕ ಮಕ್ಕಳೇ ತಿನ್ನಬೇಕು ಅಂತ ಏನಿಲ್ಲ, ದೊಡ್ಡವರು ತಿನ್ಬೋದು. ಈಗ ನೋಡಿ, ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಸಹ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಪೌಡ್ರನ್ನೆಲ್ಲ ತೆಗೆದು ನಾನು ಸೋಂಪು ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದಂತೂ ತುಂಬಾ ಆರೋಗ್ಯಕರವಾಗಿರೋಂಥ ಒಂದು ವಸ್ತು ಅಂತ ಹೇಳ್ಬೋದು. ಜೀರ್ಣಶಕ್ತಿನ ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ನ ಇದು ಅಷ್ಟೇ ಕಮ್ಮಿ ಮಾಡುತ್ತೆ. ಮಕ್ಕಳಲ್ಲಿ ಜಂತುಹುಳು ಸಮಸ್ಯೆ ಇದ್ದರೆ ಅದನ್ನು ಕಂಪ್ಲೀಟಾಗಿ ತೆಗೆಯುತ್ತೆ. ಈಗ ಕೊನೆಗೆ ನಾನು ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳು ಬಾಣಲೆ ಬಿಸಿ ಇದ್ರೇ ಸಾಕು, ಅಷ್ಟರಲ್ಲೇ ಅದು ಚಟಪಟ ಅಂತ ಬೇಗ ಬೇಗ ಇದಾಗುತ್ತೆ, ಫ್ರೈ ಆಗುತ್ತೆ. ಇದು ಅಷ್ಟೇ, ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಎಲ್ಲ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೋತೀನಿ. ಮಕಾನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪುಡಿ ಆದಮೇಲೆ ನಾನು ಮತ್ತೊಂದು ಸರಿ ಸೇರಿಸ್ಕೋತೀನಿ. ಈಗ ಮಿಕ್ಕಿರೋ ಮಕಾನನ ಇಲ್ಲಿಗೆ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಎಷ್ಟು ನೈಸ್ ಪುಡಿಯಾಗಿದೆ. ತುಂಬ ಚೆನ್ನಾಗಿ ಹಾಲಿಗೆ ಹಾಕಿದ್ರೆ ನೀಟಾಗಿ ಬೆರೆತ್ಕೋಬೇಕು, ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಪುಡಿನ ನಾನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೋತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ ಪೌಡ್ರು. ಅದಕ್ಕೋಸ್ಕರ ಈ ಥರ ಕಂಟೈನರ್ನಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, 1/2 kg ಬಾಟಲು ಫುಲ್ಲಾಗಿದೆ ನಾನು ತೆಗೆದುಕೊಂಡಿರೋ ಇಂಗ್ರೀಡಿಯೆಂಟ್ಸು ಮತ್ತು ಕ್ವಾಂಟಿಟಿ. ಈಗ ಪುಡಿ ರೆಡಿಯಾಗಿದೆ. ಒಂದು ಲೋಟಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ.
ನೀವು ಬೇಕಾದರೆ ಕಲ್ಸಕ್ಕರೆ ಮತ್ತು ಸಕ್ಕರೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೆಲ್ಲ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಬೆಲ್ಲನೇ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ಹೆಲ್ತ್ ಡ್ರಿಂಕು. ಇದನ್ನು ನಾನು ಫಸ್ಟು ಕುಡಿತೀನಿ. ಕುಡಿದ ಮೇಲೆ ಚೆನ್ನಾಗಿದೆಯೋ ಇಲ್ವಾ ಅಂತ ನೋಡ್ತೀನಿ. ಯಾಕೆಂದರೆ ಒಂದೊಂದು ಕಹಿ ಇರುತ್ತೆ, ಒಂದೊಂದು ಒಗ್ಗರು ಇರುತ್ತೆ. ಮಕ್ಕಳು ಕುಡಿತಾರೋ ಇಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ನಾನು ಫಸ್ಟ್ ಕುಡಿತೀನಿ. ರಿಯಲಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ತುಂಬ ರುಚಿಯಾಗಿದೆ. ಸೊಂಪುಗಳು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ಅಷ್ಟೇ, ಬಟ್ ರುಚಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈ ಹೆಲ್ತ್ ಬೆನಿಫಿಟ್ ಇರೋ ಡ್ರಿಂಕ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯನ ಕಾಪಾಡ್ಕೊಳ್ಳುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಆರೋಗ್ಯವಾಗಿರೋಂಥ ಇಂಗ್ರೀಡಿಯೆಂಟ್ಸೇ ಹಾಕಿದ್ದೀನಿ. ಮಕ್ಕಳು ಬೆಳೀತಾ ಇಲ್ಲ ಅನ್ನೋ ಪೋಷಕರು ಇದನ್ನು ಸ್ವಲ್ಪ ಜಾಸ್ತಿ ಗಮನ ಇಟ್ಟು ಮಕ್ಳಿಗೆ ಕೊಡಿ. ಅವ್ರ ಆರೋಗ್ಯನೂ ಸುಧಾರಿಸುತ್ತೆ, ಹೈಟು ಜಾಸ್ತಿ ಆಗುತ್ತೆ, ಮಕ್ಕಳ ಮೂಳೆಗಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಈ ಹೆಲ್ತ್ ಡ್ರಿಂಕು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಅನುಕೂಲ ಆಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭ ದಿನ.